ವಾದಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ, ನ್ಯಾಯಾಧೀಶರು ತೀರ್ಪುಗಳನ್ನು ಬರೆಯುತ್ತಾರೆ. ಆದರೆ ಇದು ಇನ್ನೂ ಹೆಚ್ಚಾಗಬೇಕು. ಯಾಕೆ ಹೆಚ್ಚಾಗಬೇಕಾಗಿದೆ ಅಂತ ನಾವು ಪ್ರಶ್ನೆ ಹಾಕೊಂಡಾಗ, ಮೊದಲನೇದಾಗಿ ನಮ್ಮ ನ್ಯಾಯಾಂಗದ ಕಲಾಪಗಳು ಕಕ್ಷಗಾರರು ನೇರವಾಗಿ ಭಾಗವಹಿಸುವುದಕ್ಕೆ ಕನ್ನಡ ಬಳಸಿದರೆ ಸಾಧ್ಯ ಆಗುತ್ತೆ. ಕನ್ನಡ ಬಳಸೋದ್ರಿಂದ ನ್ಯಾಯಾಲಯ ಕಲಾಪಗಳಲ್ಲಿ ಪಾರದರ್ಶಕತೆಯನ್ನು ನಾವು ಕಂಡುಕೋಬಹುದು. ವಕೀಲರ ನ್ಯಾಯಾಧೀಶರ ಕೌಶಲ್ಯನ ಹೆಚ್ಚಿಸ್ಕೋಬಹುದು. ಈ ನೆಲದ ನ್ಯಾಯಶಾಸ್ತ್ರ ಜೂರಿಸ್ಪ್ರುಡೆನ್ಸ್ ಇರ್ತೀವಿ, ಅದನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನನ್ನ ಅಭಿಪ್ರಾಯ. ಹಾಗಾಗಿ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯದ ವಕೀಲರು ಮತ್ತು ನ್ಯಾಯಾಧೀಶರು ಕನ್ನಡನ ಬಳಸೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ. ಸ್ನೇಹಿತರೆ, ಕನ್ನಡದ ಕೆಲಸ ಅಂದ್ರೆ ಏನು ಅಂತಕ್ಕಂಥದ್ದು ಅನೇಕ ವಿದ್ವಾಂಸರು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ನನ್ನದೇ ಆದಂತ ಅನುಭವದಲ್ಲಿ ಹೇಳ್ತೀನಿ ಒಂದು ಎರಡು ಅನುಭವನ. ಅದು ಕನ್ನಡದ ಕೆಲಸನ ಅಲ್ಲವ ಅಂತ ನೀವು ತೀರ್ಮಾನ. ನಾನು ಕೋಲಾರ ಜಿಲ್ಲೆಯ ಒಂದು ಗಡಿ ಗ್ರಾಮದಲ್ಲಿ ಹುಟ್ಟಿದ್ದೆ. ನನ್ನ ಮಾತೃಭಾಷೆ ತೆಲುಗು. ನಾನು ಮದುವೆ ಆಗಿದ್ದು ಆಂಧ್ರ ಪ್ರದೇಶದ ಮದನಪಲ್ಲಿ ಹತ್ರ ಒಂದು ಹಳ್ಳಿ ಹೆಂಗಸರು. ಆಕೆಯ ಮಾತೃಭಾಷೆ ತೆಲುಗು. ನಾವಿಬ್ರು ಬೆಂಗಳೂರಿನಲ್ಲಿ ಸಂಸಾರ ಪ್ರಾರಂಭ ಮಾಡಿ, ಯಾಕೆಂದ್ರೆ ನಾನು ಇಲ್ಲಿ ವಕೀಲ ವೃತ್ತಿ ಮಾಡ್ತೀನಿ. ಕ್ರಮೇಣ ನನ್ನ ಹೆಂಡತಿ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಬಂದೆ. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ತೆಲುಗು ಮಾತೃಭಾಷೆ ಅಲ್ಲ, ಕನ್ನಡ ಮಾತೃಭಾಷೆ. ಈ ರಾಜ್ಯದ ಪ್ರಜಾಪ್ರಭುತ್ವ ಚಳವಳಿಯ ಒಬ್ಬ ವಿದ್ಯಾರ್ಥಿಯ ಈ ರಾಜ್ಯವನ್ನು ಸುತ್ತಬೇಕಾಗಿ ಬಂತು. ರಾಜ್ಯದ ಜನರನ್ನ ತಲುಪಬೇಕಾದ್ರೆ ನಾನು ಕನ್ನಡದಲ್ಲೇ ಭಾಷಣ ಮಾಡಬೇಕಾಗಿ ಬಂತು. ಹಾಗಾಗಿ ಕನ್ನಡದಲ್ಲಿ ಭಾಷಣ ಮಾಡ್ತಾ ಬಂದೆ. ಒಬ್ಬ ವಕೀಲನಾಗಿ, ಒಬ್ಬ ನ್ಯಾಯಾಧೀಶನಾಗಿ ನಿವೃತ್ತಿ ಆದ ನಂತರವೂ ಸಹ ಕನ್ನಡದಲ್ಲಿ ಸಂವಿಧಾನಕ್ಕೆ ಮತ್ತು ಕಾನೂನುಗಳಿಗೆ ಸಂಬಂಧಪಟ್ಟಂತೆ 2000ಕ್ಕೂ ಅಧಿಕ ಕನ್ನಡ ಉಪನ್ಯಾಸಗಳನ್ನು ನಾನು ಮಾಡಿದ್ದೀನಿ. ಇದು ನೀವು ಕನ್ನಡ ಕೆಲಸನ ಅಲ್ಲವ ನೀವು ತೀರ್ಮಾನ ಮಾಡಿದ್ದ ಭಾಷಣಗಳನ್ನೇ ಬರೀತಾ ಬಂದೆ. ಇವತ್ತು ಕನ್ನಡದಲ್ಲಿ 20 ಪುಸ್ತಕ ಬರೆದಿದ್ದೀನಿ. 4 ಪುಸ್ತಕ ಈಗ ಪ್ರಕಾಶಕರ ಅಚ್ಚಾಗಿದೆ. ಅದು ಫೈನಲ್ ಆಗಿ ರೆಡಿ ಆಗ್ತದೆ. ಇದು ರಾಮಮೋಹನ್ ದಾಸರಿಗೆ ಸಾಧ್ಯ ಆಗೋದಾದ್ರೆ ನಿಮ್ಗೆ ಯಾಕೆ ಸಾಧ್ಯ ಆಗೋಲ್ಲ? ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಸ್ನೇಹಿತ ನಿಮ್ಮ ಒಂದೊಂದು ಪ್ರಕರಣ ನೀವು ಕನ್ನಡದಲ್ಲಿ ಒಂದು ಕಥೆಯಾಗಿ ಬರೋದಕ್ಕೆ ಸಾಧ್ಯ ಆದರೆ, ಅದ್ಭುತವಾದಂತ ಜನರು ಓದಿಕೊಳ್ಳುವಂತ ಆಕರ್ಷಕಮಯವಾದಂತ ಭಾಷೆಯಲ್ಲಿ ನೀವು ಕನ್ನಡದಲ್ಲಿ ಬಂದರೆ ಈ ರಾಜ್ಯದ ಜನರನ್ನು ನೀವು ತಲುಪಬಹುದು. ಭಾಷೆ ಬೆಳೆಯೋದು, ಭಾಷೆ ಉಳಿಯೋದು ಅದರ ಬಳಕೆಯಿಂದ, ಘೋಷಣೆಗಳಿಂದ ಅಲ್ಲ. ಹಾಗಾಗಿ ವರ್ಷಕ್ಕೊಂದ್ಸಲ ಇದು ಬೇಕು, ಈ ರಾಜ್ಯೋತ್ಸವ ಬೇಕು. ಆದರೆ ಮತ್ತೆ ಇನ್ನೊಂದು ನವೆಂಬರ್ವರೆಗೂ ಕಾಯೋದು. ಅದು ದಿನನಿತ್ಯ ಬಳಕೆ ಆಗಬೇಕು. ನಿಮ್ಮ ಬದುಕಿನ ಅನುಭವಗಳನ್ನು ಕನ್ನಡಕ್ಕೆ ಬರಬೇಕು. ಕನ್ನಡದಲ್ಲಿ ನಿಮ್ಮ ಅನುಭವಗಳನ್ನು ಇತರರು ಓದುವಂತಾಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಕನ್ನಡ ಕೆಲಸನ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನನ್ನು ಕರೆಸಿ ಗೌರವಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಶಂಕರ್ ಅವರಿಗೂ ಹಾಗೂ ಇತರ ಎಲ್ಲ ಪದಾಧಿಕಾರಿಗಳಿಗೂ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.